ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್. ನಾನು ಇವತ್ತು ಸಖತ್ ಟೇಸ್ಟಿಯಾಗಿ ಬ್ರೆಡ್ ಪಲಾವ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಬ್ರೆಡ್ ಪಲಾವು. ನೀವು ಸಾಮಾನ್ಯವಾಗಿ ತರಕಾರಿ ಹಾಕ್ಬಿಟ್ಟು ಪಲಾವ್ ಮಾಡಿರ್ತೀರಾ, ಇಲ್ಲ ತರಕಾರಿ ಇಲ್ಲದೇ ಪಲಾವ್ ಮಾಡಿರ್ತೀರಾ, ಪ್ಲೇನ್ ಪಲಾವ್ ಮಾಡಿರ್ತೀರಾ ಅಲ್ವಾ. ಒಂದು ಸರಿನಾದರೂ ನೀವು ಈ ಬ್ರೆಡ್ ಪಲಾವ್ನ ಮನೇಲಿ ಟ್ರೈ ಮಾಡಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ, ತಡ ಮಾಡ್ದೇನೆ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಈ ಪಲಾವ್ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 2-3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗಲ್ಲ. ಹಾಗೆ ಇಲ್ಲಿ ಗರಂ ಮಸಾಲ ಸ್ಪೈಸಸ್ ಬರುತ್ತಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಇಟ್ಕೊಂಡಿರೋಂತಹ ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ನೀವಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಸಹ ಪೇಸ್ಟ್ನು ಸಹ ಸೇರಿಸ್ಕೋಬಹುದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡಿಲ್ಲ, ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಫ್ರೆಶ್ ಆಗಿ. ಅವಾಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಹಾಗೆಲ್ಲ ಶುಂಠಿ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಇವಾಗ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ, 2 ನಾಟಿ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಲೆಮನ್ನ ಸೇರಿಸ್ಕೊತಾ ಇಲ್ಲ. ಅದಕ್ಕೋಸ್ಕರ ನೀವೇನಾದರೂ ಲೆಮನ್ ಹಾಕ್ಕೊತೀವಿ ಅನ್ನೋದಾದರೆ ನೀವಿಲ್ಲಿ ಆಪಲ್ ಟೊಮೆಟೊನ ಸೇರಿಸ್ಕೋಬೋದು, ಇಲ್ಲ ನಾಟಿ ಟೊಮೆಟೊನ ಒಂದು ಹಾಕ್ಕೋಬಹುದು. ಇವಾಗ ಟೊಮೆಟೊ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಆದ ನಂತರ ಇದಕ್ಕೆ ತರಕಾರಿನ ಸೇರಿಸ್ಕೋಬೇಕಾಗುತ್ತೆ. ಕ್ಯಾರೆಟು, ಬೀನ್ಸು, ಬಟಾಣಿನ ಹಾಕ್ಕೊತಾ ಇದ್ದೀನಿ. ನಾವು ಹಾಕ್ಕೊಂಡಿರೋಂತಹ ತರಕಾರಿ ಜಾಸ್ತಿ ಇರಬಾರ್ದು, ಕಡಿಮೆ ಕ್ವಾಂಟಿಟಿಯಲ್ಲಿದ್ದರೆ ಈ ಪಲಾವ್ಗೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ತರಕಾರಿಗಳನ್ನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಅದಾದ ನಂತರ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ಇದಕ್ಕೆ ಇವಾಗ ಸ್ಪೈಸಸ್ನ ಸೇರಿಸ್ಕೊತಾ ಇದ್ದೀನಿ. 1.5 ಸ್ಪೂನ್ ಆಗೋಷ್ಟು ಇಲ್ಲಿ ಅಚ್ಚ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ತಿಂತೀವಿ ಅಂದರೆ ಜಾಸ್ತಿನೂ ಸಹ ಸೇರಿಸ್ಕೊಳ್ಳಿ. ಹಾಗೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ ಮಸಾಲ ಸಾಕಾಗುತ್ತೆ, ಹೆವಿ ಮಸಾಲನೂ ಇರಲ್ಲ ಇದಕ್ಕೆ. ಹಾಗೆ ನಾವು ಈ ಪಲಾವಿಗೆ ಯಾವುದೇ ಮಸಾಲೆನ ರುಬ್ಬಿ ಸಹ ಹಾಕಿಲ್ಲ, ತುಂಬ ಸಿಂಪಲ್ಲು, ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ಅದಾದ ನಂತರ ಇಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಬಿಡೋರ್ಗಿಂತ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಎಣ್ಣೆ ಬಿಟ್ಟ ಮೇಲೆ ಇದಕ್ಕಿವಾಗ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. ನೀವು ಮನೇಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರೋ ಆ ಅಕ್ಕಿನೂ ಸಹ ಹಾಕ್ಕೋಬೋದು. ಬಾಸುಮತಿ ಅಕ್ಕಿ ಹಾಕಿದರೆ ಈ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನಿಲ್ಲಿ ಆ ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಪಲಾವ್ ಮಾಡೋಕ್ಕಿಂತ ಮುಂಚೆನೇ ಅಕ್ಕಿನ ನೆನೆಸಿಕೊಂಡಿರೋಂತಹ ಅಕ್ಕಿನ ಸೇರಿಸ್ಕೊಂಡು ಇದಕ್ಕೆ ನಾನಿಲ್ಲಿ 1.5 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. 2.5 ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಉದುರಾಗಿ ಬರಬೇಕು, ಹಾಗೆ ಮೆತ್ತಗೂ ಬೆಂದ್ಕೋಬೇಕು ಅನ್ನೋ ಕಾರಣಕ್ಕೆ 2.5 ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಂಡು ಇದು ಒಂದು ಕುದಿ ಬರೋವರೆಗೂ ಬಿಟ್ಬಿಡಬೇಕು. ಲಿಡ್ನ ಕ್ಲೋಸ್ ಮಾಡಬಾರ್ದು. ಒಂದು ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ತೊಗೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ಬ್ರೆಡ್ ಪಲಾವ್ ರೆಡಿ ಆಯಿತು ಅಂತ. ಇದು 2 ವಿಷಲ್ ಬರೋ ಅಷ್ಟರಲ್ಲಿ ಇದನ್ನು ಪಕ್ಕದ ಗ್ಯಾಸಿಗೆ ಶಿಫ್ಟ್ ಮಾಡಿಬಿಟ್ಟು ಇಲ್ಲಿ ಬ್ರೆಡ್ನು ಸಹ ಫ್ರೈ ಮಾಡ್ಕೊತೀನಿ. ಇವಾಗ ಬ್ರೆಡ್ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ 4 ಸ್ಲೈಸ್ ಬ್ರೆಡ್ನ ಈ ಥರ ಚಿಕ್ಕದಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರೋಂತಹ ಬ್ರೆಡ್ನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಕ್ರಿಸ್ಪಿ ಆಗಿರಬೇಕು, ಹಾಗೆ ಕಲರ್ ಸಹ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ಈ ಥರ ಫ್ರೈ ಮಾಡ್ಕೊಂಡ್ರೆ ಬ್ರೆಡ್ಡು ಸಹ ಫ್ರೈ ಆಯಿತು. ಇದನ್ನು ನಾನು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಎಲ್ಲ ಕಟ್ ಮಾಡ್ಕೊಂಡಿರೋಂತಹ ಬ್ರೆಡ್ನು ಸಹ ಇದೇ ಥರನೇ ಫ್ರೈ ಮಾಡ್ಕೊಂಡು ತೊಗೊಂಬರ್ತೀನಿ. ಹಾಗೆ ಬ್ರೆಡ್ ಎಲ್ಲ ಫ್ರೈ ಆದಮೇಲೆ ಅದೇ ಬಾಣಲೆಗೆ ಎಣ್ಣೆನ ತೆಗೆದುಬಿಟ್ಟು ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು 8-10 ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಟೋಟಲಿ ಆಪ್ಷನಲ್ ಆಗಿರುತ್ತೆ, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಇದನ್ನು ಸಹ ನೀಟಾಗಿ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಮಾಡೋ ಅಷ್ಟರಲ್ಲಿ ಪಲಾವ್ ಸಹ 2 ವಿಷಲ್ ತೊಗೊಂಡು ಪೂರ್ತಿಯಾಗಿ ತಣ್ಣಗಾಗಿತ್ತು. ಇವಾಗ ಪಲಾವ್ ನೋಡೋಣ ಯಾವ ಥರ ಆಗಿದೆ ಅಂತ. ನೋಡಿ, ಕುಕ್ಕರ್ ಲಿಡ್ಡು ತೆಗಿತಾ ಇದ್ದೀನಿ. ಎಷ್ಟು ಪರಿಮಳ ಬರ್ತಾಯಿತ್ತು ಅಂದರೆ, ಅದರಲ್ಲೂ ಬಾಸುಮತಿ ರೈಸಿಂದ ಮಾಡಿರೋದ್ರಿಂದ ತುಂಬಾ ಪರಿಮಳ ಬರ್ತಾಯಿತ್ತು. ಯಾವಾಗ ತಿಂತೀನೋ ಅನ್ನೋ ಥರ ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿ ಈ ಪಲಾವ್ ಬಂದಿತ್ತು. ಇಲ್ಲಿ ನಾನಿವಾಗ ಲಿಡ್ನ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ನೋಡಿ, ಈ ಥರ ಆಗಿದೆ ಪಲಾವು. ಇದನ್ನು ಇವಾಗ ಒಂದು ಸ್ವಲ್ಪ ನಾವು ಒಂದು ಸೌಟ್ ಸಹಾಯದಿಂದ ಲೂಸ್ ಮಾಡ್ಕೋಬೇಕಾಗತ್ತೆ. ಹಾಕಿರೋಂತಹ ರೈಸ್ ಎಲ್ಲ ಅಂಟ್ಕೊಂಡಿರುತ್ತಲ್ವ, ಅದನ್ನು ಜಾಸ್ತಿ ಹೊತ್ತು ಇದನ್ನು ಕಲಿಸ್ಬಾರ್ದು. ಸ್ವಲ್ಪನೇ ಮೇಲ್ಗಡೆಯಿಂದ ಸ್ವಲ್ಪ ಕಲಿಸ್ಬಿಟ್ಟು ನಾವೇನು ಫ್ರೈ ಮಾಡ್ಕೊಂಡಿದ್ದೀವಲ್ವ ಈ ಗೋಡಂಬಿ ಹಾಗೆ ಬ್ರೆಡ್ನ ಇದರೊಳಗಡೆ ಹಾಕ್ಕೊಂಡು ಮತ್ತು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡಬೇಕಾಗುತ್ತೆ. ಸ್ಟವ್ ಆನ್ ಮಾಡಬಾರ್ದು. ಸ್ಟವ್ ಆನ್ ಮಾಡ್ದೇ ಹಾಗೆ ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಬೇಕು. ಯಾಕಂದರೆ ನಾವು ಹಾಕಿರೋಂತಹ ಮಸಾಲೆ ಎಲ್ಲ ನೀಟಾಗಿ ಬ್ರೆಡ್ಡಿಗೂ ಸಹ ಇಟ್ಕೋಬೇಕು. ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ ಬ್ರೆಡ್ಡು. ಆ ಥರ ಆದರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಬ್ರೆಡ್ಡು ಹಾಗೆ ಗೋಡಂಬಿನ ಹಾಕಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ಇದನ್ನ ಸರ್ವ್ ಮಾಡ್ತೀನಿ. ಆವಾಗ ನೋಡಿ ಸೂಪರಾಗಿರುತ್ತೆ ಈ ಬ್ರೆಡ್ ಪಲಾವು.
ನೋಡಿ 10 ನಿಮಿಷ ಆದಮೇಲೆ ನಾನಿಲ್ಲಿ ಮತ್ತೆ ಲಿಡ್ನ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ. ಆವಾಗಲೇ ಒಂದು ಸ್ವಲ್ಪ ರೈಸು ಮುದ್ದೆ ಆಗಿತ್ತಲ್ವ. ಇವಾಗ ಒಂದು 10 ನಿಮಿಷ ಆದಮೇಲೆ ಇದು ನೀಟಾಗಿ ಇವಾಗ ಉದ್ರುದ್ರಾಗಿದೆ. ಇನ್ನೂ ಒಂದು 10 ನಿಮಿಷ ಬಿಟ್ಬಿಟ್ರೆ ಇನ್ನಷ್ಟು ಉದ್ರುದ್ರಾಗುತ್ತೆ. ಯಾಕಂದರೆ ನಾವು ಬಾಸುಮತಿ ರೈಸ್ ಹಾಕಿರೋದ್ರಿಂದ ಜಾಸ್ತಿ ಹೊತ್ತು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಜಾಸ್ತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅಕ್ಕಿ ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಜಾಸ್ತಿ ಮಿಕ್ಸ್ ಮಾಡ್ತಾಯಿಲ್ಲ. ನೋಡಿ ಇವಾಗ ಇದು ಇಷ್ಟ ಆದರೆ ಪರ್ಫೆಕ್ಟ್ ಆಗಿರೋಂತಹ ಬ್ರೆಡ್ ಪಲಾವು ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ. ನೀವು ಸಹ ನಿಮ್ಮ ಮನೇಲಿ ಬ್ರೆಡ್ ಇದ್ದಾಗ ಅಥವಾ ಬ್ರೆಡ್ ತಿನ್ನದೇ ಇರೋಂತಹ ಟೈಮಲ್ಲಿ ಈ ಥರ ಬ್ರೆಡ್ ಪಲಾವ್ ಮಾಡಿಕೊಡಿ. ಎಲ್ರಿಗೂ ಸಹ ಇಷ್ಟ ಆಗ್ಬೋದು. ಹಾಗೆ ಸಾಮಾನ್ಯವಾಗಿ ಪಲಾವ್ ಅಂದರೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ, ಇನ್ನು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ಯಾಕಂದರೆ ಹೆವಿ ಮಸಾಲೆ ಇರುತ್ತೆ. ಮಸಾಲೆ ತಿನ್ನದೇ ಇರೋರಿಗೆಲ್ಲ ಈ ಥರ ಪಲಾವ್ನ ಮಾಡಿಕೊಡಿ, ಅವರು ಸಹ ಇಷ್ಟಪಟ್ಟು ತಿಂತಾರೆ. ನೋಡಿ ಕಲರ್ ನೋಡಿ ಸಖತ್ತಾಗಿದೆ. ಕಲರ್ ನೋಡ್ತಾ ಇದ್ರೇ ಯಾವಾಗ ತಿಂತೀವಿ ಅಂತ ಅನ್ನಿಸ್ತಾ ಇತ್ತು ನನಗೆ ಮಾತ್ರ. ಹಾಗೆ ನಾನು ಇದನ್ನ ಮಾಡೋ ಟೈಮಲ್ಲಿ ನಮ್ಮ ಅಣ್ಣನೂ ಸಹ ಊಟಕ್ಕೆ ಬಂದಿದ್ದ. ಅವ್ನು ಅದೇ ಹೇಳ್ತಾ ಇದ್ದ, ಏನೋ ಸ್ಪೆಷಲಾಗಿ ಮಾಡಿಬಿಟ್ಟಿದ್ದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಹೇಳ್ತಾ ಇದ್ದ. ಅವನಿಗೂ ಸಹ ಫಸ್ಟ್ ಟೈಮ್ ಹಾಕ್ಕೊಟ್ಟಾಗ ತುಂಬಾ ಇಷ್ಟಪಟ್ಟು ತಿಂದ. ನೋಡಿ ರೆಡಿಯಾಗಿದೆ ಪರ್ಫೆಕ್ಟ್ ಆಗಿರುವಂತಹ ಬ್ರೆಡ್ ಪಲಾವು. ನೀವು ಸಹ ಒಂದ್ಸರಿ ಮನೇಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.